ನಿಜವಾಗ್ಲೂ ತುಂಬಾ ದಿನದಿಂದ ಅನ್ಕೊಂಡಿದ್ದೆ iWatch ತಗೋಬೇಕು ಅಂತ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಯಾರಿಗೆ ತಗೊಳ್ಳಿ ರಚಿತಾ. ತಗೋ ನಿನ್ಗೆ ತಗೊಂಡಿದ್ದು 30,000-40,000 ಇರ್ಬೋದು. 1.5 ಲಕ್ಷ ದುಡ್ಡಿದೆ ಗೈಸ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಈ ವರ್ಷದ ಬರ್ತ್ಡೇದು ಗಿಫ್ಟು ಪೆಂಡಿಂಗ್ ಇತ್ತು ಗೈಸ್, ಇನ್ನೂ ಕೊಟ್ಟಿರಲಿಲ್ಲ. ಲಾಸ್ಟ್ ಬರ್ತ್ಡೇ ವ್ಲಾಗಲ್ಲಿ ವೆಯ್ಟ್ ಫಾರ್ ಟುಮಾರೋ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದು ವ್ಲಾಗ್ನ. ಸೊ ಇದರಲ್ಲಿ ನಿಮ್ಮ ಗಿಫ್ಟ್ ಇದೆ. ಇಲ್ಲದೆ ಹೋಗ್ಲಿ ಈಗ ಅದರಲ್ಲಿ ಆಮೇಲೆ ಮಾಡ್ತೀನಿ ಹಬ್ಬ. ಎಲ್ಲರೂ ಎದುರಿಸ್ಬಿಟ್ಟವ್ರೆ, ಏನೂ ಇಲ್ಲ ಅಕ್ಕ ಇದರಲ್ಲೂ ವೆಯ್ಟ್ ಫಾರ್ ಟುಮಾರೋ ಇದೆ ಅಂತ. ಸೊ ನೀನೇನು ಹೇಳ್ಬಿಡಲಿ ಏನಿರ್ಬೋದು ಗೆಸ್ ಮಾಡು. ಏನೋ ಹಿಂಟ್ ಇದೆ. 26 ಸಿಟಿ ಬರ್ದಾಕಿದ್ದೀನಿ ಗಿಫ್ಟ್ ಅಲ್ಲ, ಇದು ಗಿಫ್ಟ್ ಅಲ್ಲ ನನಗೆ ಗೊತ್ತು. ಒಳಗಡೆ ಏನೋ ಹಿಂಟ್ ಇದೆ ಅಷ್ಟೇ, ಅದಕ್ಕೆ ಗಿಫ್ಟ್ಗೆ ಹಿಂಟ್. 26 ಚೀಟಿ ಹಾಕಿದ್ದೀನಿ ಗೈಸ್ 26 ವರ್ಷಕ್ಕೆ. ಅವಳು ನಮ್ಮದು ಅವಳದು ಚೈಲ್ಡ್ಹುಡಲ್ಲಿ ಹೆಂಗಿದ್ದು ಅಂತೆಲ್ಲ ಮೆಮೊರೀಸ್ ಬರ್ದಾಕಿದ್ದೀನಿ ಚೀಟಿ. ಅದು ಬನ್ನಿ ಮೇಡಮ್, ಬನ್ನಿ ಗೈಸ್. ಮೇನ್ ಏನು ಅಂತಂದ್ರೆ, ತಡಿ ಒಂದು ನಿಮಿಷ ಓಪನ್ ಮಾಡ್ಬೇಡ. ಇಲ್ಲ ಏನು ಅಂತಂದ್ರೆ ಗೈಸ್, ಲಾಸ್ಟ್ 4 to 5 years ಇಂದನು ಕಂಪ್ಲೀಟ್ ಆಗಿ ನಾನು ಅವಳಿಗೆ ಬರೀ ಗೋಲ್ಡ್ ಏನಾದ್ರು ಸಣ್ಣ ಪುಟ್ಟ ಥಿಂಗ್ಸ್ ಅಷ್ಟೇ ಕೊಡ್ಸಿದ್ದೀನಿ. ಗೋಲ್ಡ್ ಕೊಡಲ್ಲ ಅಂತ ಹೇಳಿ ಈಗಾಗಲೇ ನನಗೆ ಬೇಜಾರು ಗೋಲ್ಡ್ ಕೊಡಕ್ಕೆ. ಓ ಇದು ಹೆಂಗಪ್ಪ ತೆಗೆಯೋದು, ಇಷ್ಟು ಸೀಲ್ ಆಗಿದೆ. ನಾನು ತೆಗಿಲ್ಲ, ಎಕ್ಸ್ಪ್ರೆಷನ್ ಕೊಡಷ್ಟೇ. ಆಯ್ತು, ಏನಿರ್ಬೋದು ಸ್ವಲ್ಪ ತೆಗೆದು ಕೊಡಿ ಅವಳಿಗೆ. ಹೌದಾ, ಏನೋ ಬಾಕ್ಸ್ ಇಟ್ಟವನೇ ಒಳಗಡೆ ಕಂದ ಮರಿ. ಹೆಂಗಪ್ಪ ಓಪನ್ ಮಾಡೋದು? ಸಿಸರ್ ಎಲ್ಲ ರೆಡಿ ಮಾಡ್ಕೊ ಬರ್ಬೇಕನ್ರಿ ನಿಮ್ಮ ಯೂಟ್ಯೂಬ್ ಚಾನಲಿಂದ. ಏನ್ರಿ ನೀವು ದುಡ್ಡು? ವಾವ್, ಇಷ್ಟು ದುಡ್ಡು ನನಗೆನಾ? ಆಯ್ತು ಬಿಡ್ಲಾ, ದುಡ್ಡು ಆಯ್ಕ ಬಂದವ್ರೆ. ಬಾಯ್ ಜನರೇ. ಸೊ ಗೈಸ್, ಇಲ್ಲಿ ಎಷ್ಟಿದೆ ಅಮೌಂಟು ಗೆಸ್ ಮಾಡು. ಏನೊಂದು 30,000-40,000 ಇರ್ಬೋದು. 1.5 ಲಕ್ಷ ದುಡ್ಡಿದೆ ಗೈಸ್. 1.5 ಲಕ್ಷ ದುಡ್ಡನ್ನ ಈಗ ಇವಳು ಸ್ಪೆಂಡ್ ಮಾಡಬೇಕು. ಅವಳು ಬರ್ತಡೇ ಗಿಫ್ಟ್ ಇದೇನೇನೆ. ಬಟ್ ಮ್ಯಾಂಡೇಟ್ರಿ ಏನು ಅಂತಂದ್ರೆ ಅವಳು ಏನಾರ ತಗೊಳ್ಳೇಬೇಕು. ಈ ಬೆಂಗಳೂರಲ್ಲಿ ನಾನು ಈ 1.5 ಲಕ್ಷ ಹೆಂಗವ ಸ್ಪೆಂಡ್ ಮಾಡೋದು? ಮೈಸೂರಲ್ಲಾರ ಕೊಟ್ಟಿದ್ರೆ ಪಟ ಸ್ಪೆಂಡ್ ಮಾಡ್ಬೋದಿತ್ತು. ಇಲ್ಲ, ನೀನು ಸ್ಪೆಂಡ್ ಮಾಡ್ಲೇಬೇಕು. ಎಲ್ಲಾ ತರನು ಸಿಗಲ್ವಲ್ಲ, ಬೆಂಗಳೂರಲ್ಲಿ ಪ್ಲಾನ್ ಮಾಡಿ ಬೆಂಗಳೂರಿಗೆ ನಿಶಾ ರವೀಂದ್ರ ತಗೊಳ್ಳಿ, ಕೌಂಟ್ ಮಾಡಿ ನೀವು. ಗೈಸ್ ಇವಳಿಗೆ ಅಂತ ತಗೊಳಲ್ಲ ಅಂತ ಅಲ್ಲ, ಒಂದಷ್ಟು ಕಾಸ್ಟ್ಲಿ ಐಟಮ್ಸ್ಗಳು ಏನು ತಗೊಳಲ್ಲ ಇವಳು. ಈ ತರ ಅಂತ ಕೊಟ್ರೆ ಇದ್ರಲ್ಲಿ ತಗೋಬಹುದು ಅಂತ ಮತ್ತೆ ನನ್ನ ಪ್ಲಾನು. ನಾನು ಇವಾಗ ಏನ್ ತಗೊಳ್ಳಿ ಅಂತ ತಲೆ ಕೆಟ್ಟೋಯ್ತು. ತಗೊಳ್ಳೇಬೇಕು, ಯೋಚನೆ ಮಾಡು. ದುಡ್ಡು ಇಟ್ಕೊಳಂಗಿಲ್ವಾ? ಅವಳ ಹತ್ರನೇ ಬೇಜಾನೈತೆ ಗೈಸ್, ನೀನ್ ಇಟ್ಕೊಂಡು ಏನ್ ಮಾಡಿ? ನನ್ನ ಕಡೆಯಿಂದ ಗಿಫ್ಟ್ ಹೆಲ್ಪ್ ಮಾಡಿ. ಬಬ್ಲಿ ಸತಿ ಎಣ್ಸ್ದವ್ರಿಗೆ ಏನು ಇಲ್ವಾ? ಎಣ್ಸ್ದವ್ರಿಗೆ ಅದರಲ್ಲಿ ಒಂದು ಹಿಂಗೆ ಒಂದು ನೋಟ್ ಎತ್ತಾಕೊಂಡ್ಬಿಟ್ರೆ ಗೊತ್ತೇ ಆಗಲ್ಲ. ಇದರಲ್ಲಿ ಚೇಂಜ್ ಮಾಡ್ಬಿಟ್ಟು ಒಂದು ಇದು ಬ್ಲೂ ಕಲರ್ದು ನೋಟ್ ಕೊಡ್ತೀನಿ. ಟೈಮಿಂಗ್ಸ್ ಏನಾರು ಇದೆಯಾ? ಟೈಮಿಂಗ್ಸ್ ಇಲ್ಲ ಪಾಪ, ಈ ಹೊಟ್ಟೆ ಹೊತ್ಕೊಂಡು ಎಲ್ಲಿ ಓಡಾಡೋಳು ಟೈಮಿಂಗ್ಸ್ ಕೊಟ್ರೆ. ನನ್ನ ಗಂಡನ್ ಕೇಳ್ತೀನಿರಪ್ಪ ಏನ್ ತಗೊಳ್ಳೋದು ಅಂತ. ಒಂದಷ್ಟು ಸ್ವಲ್ಪ ಶಾಪಿಂಗ್ ಮಾಡ್ತೀನಿ. ಈ ಸತಿ ನಂದಲ್ಲ ಪ್ಲಾನ್ ಇದು, ಅವರಿಬ್ಬರೇ ಕೊಟ್ಟಿರೋ ಪ್ಲಾನ್ ಇದು ಗೈಸ್. ಅವರಿಬ್ರು ಹೇಳಿದ್ಕೆ ಈ ತರ ಕೊಡಿ ಡಿಫ್ರೆಂಟ್ ಆಗಿರುತ್ತೆ. ಎವ್ರಿ ಇಯರ್ ಗಿಫ್ಟ್ ಅಂತೀವಿ ಅಂತ. ಥ್ಯಾಂಕ್ಸ್ ಅಕ್ಕ. ಹ್ಞೂ ಅಕ್ಕ. ಹಿಂಗಿತ್ತು ಸರ್ಪ್ರೈಸ್. ಏನೋ ಅವ್ರದ್ದು ಗಿಫ್ಟ್ದು ಏನೋ ವಿಡಿಯೋ ಮಾಡ್ತಿದ್ವಿ ಇಲ್ಲಿಗೆ ಅಂತ ಹೇಳಲೇ ಇಲ್ಲ ಇವರು, ಹಂಗೆ ಕರ್ಕೊಂಬಂದ್ರು. ಸರ್ಪ್ರೈಸೇ. ಈಗ ಕಾರಲ್ಲಿ ಬರ್ಬೇಕಾದ್ರೆ ಏನಂತಂದ್ಲು ಗೊತ್ತಾ? ನಾನು ನಿಕ್ಕಿ ಮತ್ತೆ ಚೈತ್ರಕ್ಕ ಆಶಿಕಾ 4 ಜನನು ಎಲ್ಲ ಟ್ರಿಪ್ ಹೋಗೋ ತರ ಕನ್ಸು ಬಂದಿತ್ತು ನನಗೆ ಬೆಳಗ್ಗೆ. ಕೊಳ್ಳಿ 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 ಇಡಿ ಇಲ್ಲೇ ಮುಗೀತು ಗೈಸ್, ಇಲ್ಲೊಂದು ಸರ್ಪ್ರೈಸ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಏನಕ್ಕೆ ಎಷ್ಟೊತ್ತು ಉರಿತೈತೆ? ಜಾಸ್ತಿ ಆಯುಷ್ಯ ಇರುತ್ತೆ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.
ಉಳ್ದಕ್ಕಾಗಿದ್ದಿದ್ರೆ ನಿಶಿಂಗ್ ಏನಾರ ಹಂಗೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲಿ ಗಂಟೆ ಇಷ್ಟೊತ್ತಿಗೆ ಇಲ್ಲಿ ಇರ್ತಿದ್ವ ನಾವು ಶಾಪಿಂಗ್ ಮಾಲ್ಗೆ ಹೋಗಿರುವೆ ನಾನು. ನಾನು ಅಂದೆ ಇವ್ರು ಇಲ್ಲಿ ಕರ್ಕ ಬಂದ್ಬಿಟ್ರು, ಈಗ ಮತ್ತೆ ಹೋಗ್ಬೇಕು. ಇದ್ರ ಕೇಕ್ ಕಟ್ ಮಾಡಿಸ್ತೀನಿ ಅಂದ್ರು, ಅದಕ್ಕೆ ಈಗ ಡೀಲ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಮೊದಲು ನಿನಗೆ ಬೇಕಾದ್ರೆ ನೀನು ತಗೊಬೋದು, ನಿಶಿಂಗು ಕೊಡಿಸ್ಬೋದು. ಯಾರು ನಿನ್ನ ನಡಿಯ ಕಡೆಗೆ ನಾನೇ ಐಡಿಯಾ ಕೊಟ್ಟಿರೋದು. ಈಗ ನಾನು ನಿನ್ನಿಂದನೇ ಓಡಿ ಬರ್ತಾ ಇರ್ತಾಳೆ, ನನ್ನಿಂದೇ ನನ್ನ ಗಂಡನ್ ಕೇಳ್ತಾ ಇದ್ದೀನಿ. ಅವ್ರೇನು ಸಜೆಸ್ಟ್ ಮಾಡ್ತಾರೆ? ನಾನು ಒಂದು ಸ್ವಲ್ಪ ಪಾಪುಗೆ ಏನಾದ್ರು ತೊಗೊಳ್ಳೋಣ ಅನ್ಕೊಂಡು. ಪಾಪು ಕೊಡ್ಸೋದು ಇದ್ದಿದ್ದೇನೆ ಮೊದಲು. ನನಗೆ ಏನಂತ ಗೊತ್ತಾಯ್ತಲ್ಲ, ಅದಕ್ಕೆ ಪಾಪುಗೆ ಏನಾದ್ರು ತೊಗೊಳ್ಳೋಣ ಅನ್ಕೊಂಡೆ. ನನಗೆ ಅಂದರೆ ಪಾಪುಗೆ ಏನಂತಂದರೆ ಇದುವರೆಗೂ ಒಂದೇನು ಶಾಪ್ ಮಾಡಿಲ್ಲ, ಗೋಲ್ಡ್ ಬಿಟ್ಟರೆ ಪಾಪುಗೆ ಅಂತ. ಬಟ್ಟೆ ಅದು ಇದು ಅದು ಮುಂದೆ ತಗೊಳ್ಳೋದು ಇದು ನಿನ್ನ ಬರ್ತ್ಡೇ ಗಿಫ್ಟ್, ಯು ಶುಡ್ ಸ್ಪೆಂಡ್ ಅಷ್ಟೇ. ಹಂಗ ಇಲ್ಲ ಅಂದ್ರೆ ಆ ದುಡ್ಡಿಗೆ ನಾನೇ ಗಿಫ್ಟ್ ತರ್ತಿದ್ದೆ. ಈಗ ನಿಶಾ ಏನು ಹೇಳ್ತಾಳೆ ಅದು ತಗೋತೀನಿ. ಅದು ಕಳ್ರಿ ನೀವು ನಿಮ್ಮ ಹಸ್ಬೆಂಡ್ನ ಕೇಳಿ ಏನೇನು ಬೇಕಾಗುತ್ತೆ. ನಾನೇ ಪಾಪುಗೆ ಅವ್ರವ್ರೆ, ನಾನಿದ್ದೀನಿ ಕೊಡ್ಸಕ್ಕೆ. ನಿಶಾ ಅವಳೆ ಅಲ್ವಾ ನಿಶಾ ಅತ್ತೆ? ಗೈಸ್ ಈಗ ನಾವು ಒಂದು ದೊಡ್ಡ ಅಂಗಡಿ ಕರ್ಕೊಂಬಂದಿದ್ದೀವಿ, ಎಲ್ಲ ಐಟಮ್ಮು ಇಲ್ಲೇ ಸಿಗೋ ಥರ ಪ್ಲ್ಯಾನ್ ಮಾಡಿದ್ದೀರಾ ಮೇಡಮ್? ಅವ್ರು ಮುಡ್ತಾರೆ, ನಿಂಗೆ ಕೊಡಿಸ್ಬೇಕು. ಎಷ್ಟು? ಒಂದು 50-60 ಲಕ್ಷ ಅವರೇ ಈಗಲೇ ತಗೋತಾರೆ ಅಷ್ಟೇ. ಗೈಸ್ ಈಗ ಮಾಲಾ ಫೇಶಿಯಾಗಿ ಬಂದಿದ್ದೀವಿ. ಸಾಕಷ್ಟು ಬ್ರ್ಯಾಂಡ್ ಡಿಫ್ರೆಂಟ್ ವೆರೈಟಿ ಬಂದವ್ರೆ. ನಿನ್ನ ಬರ್ತಡೆಗೆ ಬೆಂಗಳೂರೇ ತಿರ್ಗೋಳೆ ಅವಾಗ. ಸ್ವಾತಿ ಫಸ್ಟ್ ಟೈಮು, ನಿಖಿಲ್ ಅವರು ಫಸ್ಟ್ ಟೈಮ್ ಏನೋ ಏನ್ರಿ? ನಾವು 3 ಜನ ರಾಜ್ಗೆ ರಚಿಯಾ ಬಂದಿದ್ಯಾ? ನಾನು ಸೆಕೆಂಡ್ ಟೈಮು ಗೈಸ್, ಅವಾಗ ಬಂದಿದ್ದೀನಿ. ಇವಳಿಗೆ ಸೇಯಿಂಗ್ ಗೆಸ್ ಮಾಡಿಸ್ಬೇಕಾದ್ರೆ ಇಲ್ಲಿ ಸೀರೆ ಓಡಿಸ್ಬಿಟ್ಟು ಇಡೀ ಮಾಲ್ ತುಂಬ ಓಡಾಡ್ಸಿದ್ದೆ ಗೈಸ್. ಥರ್ಡ್ ಹೆಂಗೆ ನೋಡಿ, ಸಾಕಷ್ಟು ಬ್ರ್ಯಾಂಡ್ ಇದೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಚೂಸ್ ಮಾಡಿ ಬೇಗ ಎತ್ತಪ್ಪ. ಓಕೆ ಉದಗೌಡ, ಈಗೊಂದು ಬ್ಯಾಗ್ ಗಿಫ್ಟ್ ಬಂತೇನೋ? ಸೇಲ್ ನೋಡಿ ಬಂದ್ಬಿಟ್ಟು ಒಳ್ಳೆ ಗೈಸ್ 30%. ಇಷ್ಟೇನಾ ಕಲೆಕ್ಷನ್ಸು? ಬ್ಯಾಗ್ಸ್ ಇಲ್ಲಿದೆಯಲ್ಲ ನಡಿ ಹಿಂದಕ್ಕೆ. ನಿಶಾ ಒಳಗೆ ತುಂಬ ಬೇಕೊಡ್ರೆ ಹಾಕೊಂಡಿಂದೆ ಓಡಾಡ್ತಾ ಇರೋ ಏನ್ ಬೇಕು ಕೊಡಿ, ಇಲ್ಲಿ ಇಟ್ಕೋತೀವಿ. ಡೇಸ್ ಉದಗೌಡಸ್ ಬೈ ಟು ಗೆಟ್ ನೋಡ್ರ 4 ಜನ ಬೈ 1 ತಗೊಂಡ್ರೆ ಆಫರ್ ಏನು ಇಲ್ವಾ? ಇದೆಷ್ಟಾಗತ್ತೆ? ಫಸ್ಟ್ ಐಟಮ್ ದಿಸ್ ಬ್ಯಾಗ್ ಇಷ್ಟ ಆಯ್ತಾ? ನನ್ನ ಲೈಫಲ್ಲೇ ಏನು ಇಷ್ಟು ಬೇಗ ಚೂಸ್ ಮಾಡಿರೋದು. ಯಾಕಂದ್ರೆ ಕಲರ್ ಎಲ್ಲ ಯೂನಿಕ್ ಆಗಿದೆ. ಪರ್ಫ್ಯೂಮ್ ವಿತ್ ಆಫರ್ ಪರ್ಫ್ಯೂಮ್. ಗೈಸ್ ಇವಾಗ ಸೆಕೆಂಡ್ ಪರ್ಫ್ಯೂಮ್ ಮತ್ತೆ ಸೆಕೆಂಡ್ ಪ್ರಾಡಕ್ಟ್ ತಗೊಂಡಿದ್ದೀನಿ. ಬಟ್ ಇದು ನನಗಲ್ಲ, ಯಾರಿಗೋ ಒಬ್ರಿಗೆ. ಯಾರಿಗೆ? ತಗೊಳ್ಳಿ ರಚಿತಾ, ತಗೊಂಡು ನಿನ್ಗೆ ತಗೊಂಡಿದ್ದು. ನಮ್ಗೆ ಯಾಕೆ? ನಿಮ್ದು ಗಿಫ್ಟ್ ಇದು. ಪಾಪ ಅವಳು ಬಂದು ನನ್ನ ಬರ್ಡೇಗೋಸ್ಕರ ನಿನ್ನೆ ಇವತ್ತೆಲ್ಲ ನಮ್ಮ ಜೊತೆನೇ ಇದ್ದಾಳೆ. So ಹಂಗಾಗಿ ನನ್ನ ಕಡೆಯಿಂದ ರಚಿತಂಗೆ ಒಂದು ಯಾಕೆ ನಿಮ್ಮಿಬ್ರಿಗೂ ಕೊಡಿಸ್ತೀನಿ. ಅಲ್ಲಿ ಥ್ಯಾಂಕ್ ಯು ಅಣ್ಣ. ನಮ್ಮ ಹುಡುಗಿರಿಗೆ ಮತ್ತೆ ನಾನು ಒಬ್ಳೆ ತಗೊಳಕ್ ನಂಗೆ ಮನ್ಸಿಲ್ಲ, ಇನ್ನೇನ್ ತಗೊಳೋದು ಅಂತಾನು ಗೊತ್ತಾಗ್ತಿಲ್ಲ. ಹಂಗಾಗಿ ರೈಟ್ ಅಲ್ಲೇ ಇದೆ ನೋಡು, ನೋಡ್ಬಿಟ್ಟು ಕರ್ಕೋಗು ನನ್ನ, ಹೇಳು ನನಗೆ ಅಂತ. ನಾನು ಹೇಳಲ್ಲ, ಅದಕ್ಕೆ ನಾನು ಹೇಳ್ತಾ ಇಲ್ಲ ಯಾರಿಗೆ ಏನು ತಗೋತೀನಿ ಅಂತ. ಸೊ ಎಲ್ರಿಗೂ ನನ್ನ ಕಡೆನೇ ಏನಾದರೂ ಒಂದೊಂದು ಕೊಡಿಸ್ತೀನಿ ಇವತ್ತು. ನನಗೆ ನಿನ್ಗೂ ಓ ಮೈ ಗಾಡ್. ಓಕೆ, ಎಲ್ಲರ ಬರ್ಡೇ ಗಿಫ್ಟ್ ಆಯ್ತು. ಒಳ್ಳೆ ಪ್ಲಾನ್ ಅಲ್ವಾ ನಿಶಾ? ಒಳ್ಳೆ ಪ್ಲಾನ್ ಮಾಡ್ತಾ ಇದೀವಿ. ಓಕೆ ಬನ್ನಿ ಇವಾಗ ಆಲ್ಡೋಗ್ ಹೋಗೋಣ. ಇದು ಯಾರಿಗಿರ್ಬೋದು? ನನಗಲ್ಲ, ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾರಿಗೆ ಅಂತ. ಗೈಸ್ ಏಯ್, ಗಂಡು ಮಕ್ಳು ಬಟ್ಟೆ ಯಾಕೆ ಎತ್ತುತ್ತಾ ಇದೀಯಾ? ನನ್ನ ಹಸ್ಬೆಂಡ್ಗೆ. ನನ್ನ ಹಸ್ಬೆಂಡ್. ನನಗೆ ಬೇಡಮ್ಮ, ನೀನ್ ತಗೋ ಅಂತ ಖರ್ಚು ಮಾಡಿಸ್ತಾ ಇರೋದು. ನಾನು ಲಾಸ್ಟಲ್ಲಿ ತಗೊಂತೀನಿ, ನನಗೇನಾದ್ರು ಇಷ್ಟ ಆಗ್ಬೇಕು. ಇಲ್ಲ ಕಣ್ಣಲ್ಲಿ ಒಂದು ಪ್ಲಾನ್ ಮಾಡವಳೆ. ಇಲ್ಲ ಅಂದ್ರೆ ನನಗೆ ಕಣ್ಣು ಕಾಣ್ಬೇಕು, ನಾನು ತಗೋಬಹುದು ಅನ್ನೋಂಥದ್ದು, ಅವಾಗ ತಗೋತೀನಿ. ಯಾರ ಸೈಜ್ ಹುಡುಕ್ತಾ ಇದೀಯ? ಅವ್ರ ಸೈಜ್ ಇಲ್ವಾ ಅಲ್ಲಿ? ಮೈ ಹಸ್ಬೆಂಡ್.
ಯಾಕೆ ಹಿಂಗ್ ಮಾಡ್ತಾ ಇದೆಯಲ್ಲ? ಸೈಜಾ ನಿನ್ ಸೈಜ್ ಯಾವ್ದು ಆಗುತ್ತೆ ಇದು ನಿನಗೆ ಇಲ್ಲ ಆಗುತ್ತೆ ಗೈಸ್ ಇದು ನಾನು ನಂಬರು ಕೊಡಿಸ್ತಾ ಇದ್ದೀನಿ ಓಕೆನಾ ಯಾಕೆ ವೈಟ್ ಅಂದ್ರೆ ಇಷ್ಟ ನಮ್ ಜೊತೆ ಬಂದಾಗಿಂದ ಬರೀ ವೈಟೇ ಹಾಕಿದಾನೆ ಓಕೆನಾ ಸರಿ ಓಕೆ ಇಷ್ಟ ಆಯ್ತಾ ವರುಣ್? ನಿಜ ಹಿಂಗೆ ತಗೊಳ್ಳಿ ನಿಮ್ ಗ್ಲಾಸ್ ಯಾರಾದ್ರು ಮಮ್ಮಿ ಚಲೋ ಇಟ್ಕೊಳ್ರಿ ಮೇಡಮ್, ಕ್ಯಾಶ್ ಇಟ್ಕೊಳ್ರಿ ನಿಮ್ದು. ಎಷ್ಟು ಕೊಡ್ರಿ ಇಲ್ಲಿ? ಇದ್ರಲ್ಲೇನೊಂದು 3 ನೋಟೋ 2 ನೋಟೋ ಎಷ್ಟು ಖರ್ಚಾಗ್ಬೋದು. ಈಗ ಸ್ಟಾರ್ಟ್ ಗೈಸ್. ಮಧುಗೌಡ ಅವರು ಅವರ ದುಡ್ಡಲ್ಲಿ ನಮ್ಗೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ. ಮಜಾ ಮಾಡಿ ಎಲ್ರು. ಮತ್ತೆ ಮದನ್ ಅವರು ಹಾಗೂ ನಿಖಿಲ್ ಅವರು ಏನು ತಿಂತಾ ಇಲ್ಲ. ಅವ್ರು ತಿನ್ಕೊಂಬಂದ್ರು ಸಬ್ವೆಲ್ ಡಯಟ್. ನಾನೀಗ ಹೋಗ್ಬೇಕು. ಒಂದೇ ಒಂದು ಬರ್ಗರ್ ತಿಂದ್ರೆ ಸಾಕು. ಎಸ್, ಚೆನ್ನಾಗಿದ್ಯಾ ಊಟ ಎಲ್ಲ? ಎಲ್ಲ ಥ್ಯಾಂಕ್ಸ್ ಹೇಳ್ಬಿಡಿ ಮಧು ಅಕ್ಕಂಗೆ. ಏನೇ 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 ಎಲ್ಲೇ ಕಲ್ತೆ ಇವೆಲ್ಲ ಡೌನಾ? ಎಲ್ಲಿ ಕಲ್ತೆ ಹೇಳು? ಅವಳು ಯಾವತ್ತು ಮಧು ಅಂದಿಲ್ಲ. ಅಯ್ಯೋ ಅಯ್ಯೋ ಶಿವನೇ. ಚನ್ನಬಸವ ತಿನ್ನೋರೊಬ್ರಾದ್ರೆ ಗೈಸ್ ಇನ್ಸ್ಟೆಂಟ್ ಫೋಟೋಗೆ 4 ಜನ. ಏನಿದು ನಿಶಾ ಫೇಮಸ್ ಇದು? ಅಲ್ಲ ಅಲ್ಲ, ಇದು ಈ ಡಿಶ್ ಇದು ಮ್ಯಾಗ್ನೋಲಿಯಾ ಕೇಕ್ ಅಂತ ಬಂದ. ಕ್ಯಾಮ್ರಾ ಓಪನ್ ಮೇಲೆ ಏನದು ಚೆನ್ನಾಗಿರುತ್ತಾ? ತಗೋ ಒಂದ್ಸಲ ಟ್ರೈ ಬೇಡ ಮಾಡಿ. ಬೇಡ ಬೇಡ. ಇದು ಸ್ವೀಟ್ ಅಲ್ಲ, ಇದು ಖಾರ. ಬಾ ಆಯ್ತು ಪರವಾಗಿಲ್ಲ. ಗೈಸ್ ಇವಳಿಗೆ ತಗೋ ಅಂತಂದ್ರೆ ಮಾಲಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ತಿನ್ಕೊಂಡು ಇವಳಿಗೆ ಎಷ್ಟು ಖರ್ಚಾಗೈತೆ ನಿಶಾ ಇಷ್ಟವರೆಗೂ? ಆಗ ಎಷ್ಟಾಗಿತ್ತು? 5,500-6,000. ಊಟಕ್ಕೆ ಎಷ್ಟಾಯ್ತು? ಊಟಕ್ಕೆ 2,500. 1 7-8 ಸಾವಿರ ಖರ್ಚು ಮಾಡವಳೆ ಗೈಸ್. 8,000 ಅಷ್ಟೇ. ಇನ್ನು ಹೋಗೋದೆಲ್ಲ ನೆಕ್ಸ್ಟ್ ಒಂದೇ ಸತಿ ಎಲ್ಲ ಖಾಲಿ ಆಗುತ್ತೆ. ಅದೇ ರಚಿತಾ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ. ನಂಗೆ ಬೇಡ, ನಾನು ಈಗ ಊಟ ಮಾಡಿದೆ. ಗೈಸ್ ಈಗ ನಾವು ಆ ಮಾಲಿಂದ ಈ ಮಾಲ್ಗೆ ರಪ್ ಅಂತ ಶಿಫ್ಟ್ ಆಗಿದ್ದೀವಿ. ಬಿಕಾಸ್ ಅಲ್ಲಿ ನೋಡಿದ್ರು 4 ರೌಂಡ್ ನೋಡಿದ್ದೀವಿ ಮಾಲ್ನ, ಸಿಗಲಿಲ್ಲ. ಅದಕ್ಕೋಸ್ಕರ ಬೇರೆ ಮಾಲಿಗೆ ಬಂದಿದ್ದೀವಿ. ನೋಡುವ ಇವರು ಅಂದ್ಕೊಂಡಿರುವಂಗೆ ಸಿಗುತ್ತಾ ಇಲ್ವಾ ಅಂತ. ಮಧುಗೌಡ ಅವರೇ ಇಲ್ಲಿ ತಗೊಬೇಕು. ತಗೊಳ್ಳೋಣ. ನಿಶಾ ಹೆಲ್ಪ್ ಮಾಡ್ರಿ ನಿಮ್ಮ ಅದಕ್ಕೆ ಅವ್ರಿಗೆ ಏನಾರು ಪಡಿಸ್ತಾರೆ ಅಂತ. ಹಳ್ಳಿಗೆ ಯಾವ್ದಾದ್ರು ಇಷ್ಟ ಆಗುತ್ತಾ ನಾನು ಸಜೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಮಾಲ್ಗೆ ಬಂದಿದ ತಕ್ಷಣ ಬಿಗ್ ಟ್ಯಾಕ್ಸ್ ಏನು ತಗೋತಾ ಇದ್ದೀರಾ ಮೇಡಮ್? ನನಗೆ ನಿಜವಾಗ್ಲೂ ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಐವಾಚ್ ತಗೋಬೇಕು ಅಂತ. ಐವಾಚ್ ತಗೋಬೇಕು ಅಂತ ತುಂಬಾ ಅನ್ಕೊಂಡೆ. ಅಲ್ಲಿ ಇರ್ಲಿಲ್ಲ ಮಾಲ್. ನೀವು ಹೋಗಿ ನೋಡ್ಕೊ ಬಂದ್ರಿ ತಾನೆ? ಇತ್ತ ಐವಾಚ್ ಇತ್ತು ಇಲ್ಲ ಅಂದ್ರು ಗೈಸ್ ಇವರು. ಆಮೇಲೆ ಹೆಂಗಾಗೋಯ್ತಂದ್ರೆ ಅಲ್ಲಿ ಹೋಗಿದ್ದು ಲೇಟು, ಮತ್ತೆ ತುಂಬಾ ದೊಡ್ಡ ಮಾಲು, ಎಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ತುಂಬಾ ಟಯರ್ಡ್ ಫೀಲಿಂಗ್ ಆಗ್ತಿತ್ತು. ಆಮೇಲೆ ಇಲ್ಲೇ ಬಂದ್ವಿ. ಸೊ ಆದ್ರೂ ನಾವು ರಿಷನ್ ತರ ವಾಚಕಾಯ್ತು ಕೈಯಲ್ಲಿ. ನಾನು ಟ್ರಯಲ್ ಮಾಡೋಣ ಇಟ್ಕೊಂಡಿರು ಅಂತ ಕೊಟ್ಟಿದ್ರೆ ಅಕ್ಕ ಹಾಕಬಿಟ್ಟು ವಾಪಸ್ ನನಗೆ ನೋಡಿ ತಗೊಳ್ಳಿ. ಬಾಣ್ತನಕ್ಕೆ ನಿನಗೂ ಆಯ್ತದ ಕಣಪ್ಪ ಬಿಸ್ತಳಗ. ಸುಮ್ಮನೆ ಅಲ್ಲಿವರೆಗೂ ವೆಯ್ಟ್ ಮಾಡು. ಹೌದು. ಈಗ ಫಿಕ್ಸ್ ಬ್ಲ್ಯಾಕ್ ಕ್ರೀಮ್ ನನ್ನ ಹತ್ರ ವೈಟ್. ಯಾವ ತಗೋತಾ ಇರೋದು ವಾಚ್ ನೀನು? ದಿಸ್ ಒನ್ ಹುಡುಗಿರ್ ವಾಚ್ ಇದು. ಚೆನ್ನಾಗಿದೆ. ನನಗಿದು ಮೇನ್ಲಿ ಏನಕ್ಕೆ ಬೇಕಾಗಿದ್ದು ಗೊತ್ತಾ? ಅದರಲ್ಲಿ ಫಿಟ್ನೆಸ್ ಎಲ್ಲ ಟ್ರ್ಯಾಕ್ ಮಾಡ್ಬೋದಲ್ಲ. ಓಕೆ, ವಾಕ್ ಮಾಡ್ತೀಯಾ ಈಗ? ತುಂಬಾ ಯೋಗ ಮಾಡ್ತೀಯಾ? ಈಗ್ಲಿಗೂ ಬೇಕು, ನೆಕ್ಸ್ಟ್ಗೂ ಬೇಕು. ಏನ ಫೋನ್ ಬೇಕಾ ಬೇಡವಾ? ನಿಮ್ಮಿಷ್ಟ. ಈಗ ಸರೌಂಡಿಂಗ್ ಅಲ್ಲಿ ಇದ್ರೆ ಫೋನ್ ಬರುತ್ತೆ. ಅಕಸ್ಮಾತ್ ದೂರ ಇದ್ರು ಬರ್ಬೇಕು ಅಂದ್ರೆ ಅದಕ್ಕೊಂದು 5,000 ಎಕ್ಸ್ಟ್ರಾ ಆಗುತ್ತೆ. ಈಗ 2 ಆಪ್ಷನ್ ನಿನಗೆ. ದೂರ ಇದ್ರು ಬರೋತರ ನಿಂಗೆ ಆ ಥರದ್ದು ಬೇಕು ತಾನೆ? ನಿಂಗೆ ಆ ಥರದ್ದು ಬೇಕು. ನೀನು ಅಲ್ಲಿ ವಿಡಿಯೋ ಕಾಲ್ ಇಟ್ಬಿಟ್ಟು ದೂರದಲ್ಲಿ ಮಾತಾಡ್ಕೋಬೋದಲ್ಲ ನಿಮ್ ಫ್ರೆಂಡ್ಸ್ ಜೊತೆ. ನಂಗೂ ನನಗೆ ಚೆನ್ನಾಗಿ ಕಾಣಲ್ಲ. ಏನ್ ನಿಮ್ದು? ಏನ್ ನಿಮ್ದು? ನಾವು ಡೀಲ್ ಮಾಡ್ಕೊತಾ ಇದೀವಿ. ಇನ್ನೆಲ್ಲ ವಾಚೇ ಕೊಡ್ಸೋದ್ ಬೇಡ ಯಾರಿಗೂ. ಇದೇ ಫೈನಲ್ ವಾಚ್ ಆಗ್ಬೇಕು ಅಂತ. ಇದೇ ಫೈನಲ್. ಡಿಸೆಂಬರ್ಗೆ ಇದು ಬರಬಾರ್ದು. ನಾನು ರೋಲೆಕ್ಸ್ ಕೊಡ್ಸೋಣ ಅಂತ ಇದ್ದೆ. ಜೂನ್ಗೂ ರೋಲೆಕ್ಸ್ಗೆ 1.5 ವರ್ಷ ವೇಟಿಂಗ್ ಪೀರಿಯಡ್ ಅಲ್ಲಿ ಇರ್ಬೇಕು ಕಣಪ್ಪ. ಹೌದಾ? ನನಗೆ ಆಯ್ತು. ವಾಚ್ ಇಷ್ಟ ಇಲ್ಲ.
ಗೈಸ್ ಇವತ್ತು ಯಾಕೋ ನನಗೂ ನನ್ನ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ನನಗೂ ತುಂಬಾ ಸ್ಟ್ರೈನ್ ಆಗ್ತಿದೆ, ಓಡಾಡಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನದಲ್ಲಿ ನನ್ನ ಪ್ರೆಗ್ನೆನ್ಸಿ ಇದೆ, ಫಾರ್ ದ ಫಸ್ಟ್ ಟೈಮ್ ನನಗೆ ಯಾಕೋ ಆಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇದೆ. ನನಗೂ ರಿಸ್ಕ್ ತಗೊಳಕ್ಕೆಲ್ಲ ಇಷ್ಟ ಇಲ್ಲ, ಹಂಗಾಗಿ ಆದ್ರೂ ಪಾಪ ನಮ್ಮಣ್ಣ ಅಷ್ಟು ದೂರ ಹೋಗಿ ಮತ್ತೆ ಅಲ್ಲೇನು ಇಷ್ಟ ಆಗದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಇದೆ ನನ್ನ ಹತ್ರ ಇರೋದೇನೆ. ಅಂದ್ರೆ ಬ್ಯಾಗ್ಸ್ ಎಲ್ಲ ಇದೆ, ವಾಚಸ್ ಇದೆ. ನಾನು ಒಂದ್ ಬ್ರ್ಯಾಂಡ್ ವಾಚ್ ತಗೋಬೇಕು ಅನ್ಕೊಂಡಿದ್ದೆ, ಅದ್ ತಗೊಂಡೆ. ಸೊ ಇನ್ ಮಿಕ್ಕಿದ್ದು ಏನ್ ಮಾಡ್ಬೋದು ಅಂತ ತಲೆನೇ ಓಡ್ತಾ ಇಲ್ಲ. ಅಟ್ಲೀಸ್ಟ್ ನಂಗೆ ಒಂದ್ ದಿನ ಟೈಮ್ ಕೊಡು ಅಂತ ಅವನ್ನ ಕೇಳ್ಕೊಂಡ್ರೆ. ಈಗ ನಾವು ಏನಾಯ್ತು ಅಂದ್ರೆ ಆಲ್ ಆಫ್ ಎ ಸಡನ್ ಬಾಕ್ಸ್ ಓಪನ್ ಮಾಡಿ ಕ್ಯಾಶ್ ತೋರಿಸಿದ ತಕ್ಷಣ ಅವ್ಳು ತಲೆನೇ ಓಡ್ತಾ ಇಲ್ಲ ಏನ್ ತಗೋಬೇಕು ಅಂತ. ಈ ಟೈಮಲ್ಲಿ ಓಡಾಡ್ಕೊಂಡು ತಗೊಳ್ಳೋ ಅಂತ ಪರಿಸ್ಥಿತಿ ನಾನಿಲ್ಲ. ಹಂಗಾಗಿ ಇದನ್ನ ನಾವು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದೀನಿ. ನಾಳೆ ಅಟ್ ಎನಿ ಕಾಸ್ಟ್ ಪ್ಲಾನ್ ಮಾಡಿ ಯಾರ್ಯಾರಿಗೆ ಏನೇನ್ ಕೊಡ್ಸ್ಬೇಕು. ಯಾರ್ಯಾರಿಗೆ ಏನೇನ್ ಕೊಡಿಸ್ತೀಯಾ ಗೈಸ್? ಆಲ್ಮೋಸ್ಟ್ 40% ದುಡ್ಡು ಖಾಲಿ ಆಗಿದೆ, ಇನ್ನೂ ಇದೆ 60%. ಸೊ ಸ್ವಲ್ಪ ನಾನ್ ತಗೊಂಡಿದ್ ಸ್ವಲ್ಪ ಅಲ್ಲ ತಗೋ, ಮಿಕ್ದವ್ರಿಗೆ ಏನಾಗುತ್ತೆ ಅದನ್ನ ಪ್ಲಾನ್ ಒಂದ್ ಐಡಿಯಾ ಇಟ್ಕೊಂಡಿರ್ತೀನಿ. ಸೊ ಎಲ್ಲಾನು ನಾನು ಪ್ಲಾನ್ ಮಾಡಿದ್ರೆ ಸಕ್ಕತ್ತಾಗಿ ಎಕ್ಸಿಕ್ಯೂಟ್ ಮಾಡ್ತೀನಿ ಗೈಸ್. ಇವತ್ತೇನೋ ಒಂದು ಬ್ಲ್ಯಾಂಕ್ ಆಗೋಯ್ತು ಮೈಂಡ್ ಫುಲ್ ನನಗೆ. ಸೊ ನಾಳೆ ಬಿ ರೆಡಿ, ನಾಳೆ ಸಿಗ್ತೀವಿ. ಬಾಯ್.